ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನನ್ನ ವಿಡಿಯೋ ನೋಡಿ ಒಂದು ವಾರದಿಂದ ಪ್ರೋತ್ಸಾಹ ಕೊಡ್ತಾರೆ ಎಲ್ಲರಿಗೂ ಧನ್ಯವಾದಗಳು. ಶಾನ ಖುಷಿ ಆತೈತೆ ನನಗೆ. ಅದೇ ಒಂದು ಹುಮ್ಮಸ್ ಮೇಲೆ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಓದ್ತೀನಿ 11 ಗಂಟೆಗೆ ಮೆಟ್ರೋ ಸ್ಟೇಷನ್ಗೆ ಒಬ್ಬಳೇ ಹೋದ್ನೆ. ಪೇಟ್ಗೆ ಹೋಗೋಣ ಅಂತ ಹೋದ್ನೆ. ಅಲ್ಲಿ 12:30 ರೀಚ್ ಆದ್ನೆ. ನೆತ್ತಿ ಮ್ಯಾಗ ಬೇರೆ ಸೂರ್ಯನ ಬಂದಿದ್ದಕ್ಕೆ ತಾಪಕ್ಕೆ ಬೇರೆ ತಡಿಯೋಕ್ಕಾಗಿಲ್ಲ. ಅದಕ್ಕೆ ಹೋಗ್ಲಿ ಅಂತ ಒಂದು ಲೀಚಿ ಮಿಲ್ಕ್ ಶೇಕ್ ಕುಡ್ದ ಮುಂದೆ MB ಜ್ಯುವೆಲರ್ಸ್ಗೆ ಹೋದ್ನೆ. ನೋಡಿ ಜ್ಯುವೆಲರ್ಸ್ಗೆ ಏನಕ್ಕೆ ಹೋಗಿದ್ದೆ ಅಂದರೆ ನಾನು ಇವಾಗ ಮದುವೆ ಸೀಸನ್ ಟೈಮಲ್ಲಿ ಚಿಕ್ಕಪೇಟ್ಗೆಲ್ಲ ತಿರ್ಗಷ್ಟು ಪುರ್ಸೋತ್ ನಂಗಿಲ್ಲ. ಆದರೂ ಏನಕ್ಕಪ್ಪ ಹೋದ್ನೆ ಅಂದರೆ ನಾನು ಬ್ರೈಡಲ್ ಜ್ಯುವೆಲರಿ ಬೇರೆ ಬಾಡಿಗೆ ಕೊಡ್ತೀನಲ್ಲ, ಅದೆಲ್ಲ ಸೆಟ್ಗಳು ಬುಕ್ ಆಗಿತ್ತು. ಇನ್ನು ಕೆಲವೊಬ್ರು ನಂಗೆ ಬೇಕು ಮೇಡಮ್ ಬ್ರೈಡಲ್ ಜ್ಯುವೆಲರಿ ರೆಂಟಿಗೆ ಕೊಡಿ ಅಂತ ಕೇಳ್ತಾಯಿದ್ರು. ಅದಕ್ಕೆ ಹೋದ್ರೋಗ್ಲು ಹೊಸ ಕಲೆಕ್ಷನ್ಸ್ ತಂದುಬಿಡೋಣ ಹೆಂಗೋ ಅಂತ ಹೋದರೆ, ಈ ಜ್ಯುವೆಲರಿ ಅಂಗಡಿಗೆ ಹೋದರೆ ಏನು ಒಂದಾ ಎರಡ ನೋಡ್ತಾ ಇದ್ರೆ ಹೊಸ ಕಲೆಕ್ಷನ್ಗಳು ಬೇರೆ ಒಂದಕ್ಕಿಂತ ಒಂದು ಚೆನ್ನಾಗಿದ್ವು. ನನ್ನ ಹುಡುಗಿ ಕೇಳಬೇಕಾ, ಹುಡುಗಿರ ಇರಲಿ ನನ್ನ ಕಣ್ಣುಗಳು ಬೇರೆ ತಿರುಗೋದ್ವು. ಒಂದಕ್ಕಿಂತ ಇನ್ನೊಂದಕ್ಕಿಂತ ಮತ್ತೊಂದು ಅಂತ ಕಲೆಕ್ಷನ್ ಮೇಲೆ ಕಲೆಕ್ಷನ್ ತಗೊಂತಾನೆ ಇದ್ನಿ. ಯಾಕಂದರೆ ಕಲೆಕ್ಷನ್ ಅಷ್ಟು ಬ್ಯೂಟಿಫುಲ್ಲಾಗಿತ್ತು. ಇದಾದಮೇಲೆ ಬ್ರೈಡಲ್ ಜ್ಯುವೆಲರಿಗಳಲ್ಲದೆ ಸಣ್ಣ ಪುಟ್ಟ ಪಾಪಡಿ ಬಟ್ಟುಗಳು, ಬಳೆಗಳು, ಮುಕ್ಬೊಟ್ಟುಗಳು ಅವು ಇವು ಅಂತೆಲ್ಲ ಬೇರೆ ತಗೊಂಡೆ. ಈ ಸೂರ್ಯನ ಬಿಲ್ಲೆ ಚಂದ್ರಗಳ ಬಿಲ್ಲೆಗಳೆಲ್ಲ ಬೇರೆ ಇವಾಗ ಟ್ರೆಂಡಿಂಗ್ ಅಲ್ಲ, ಹೆಣ್ಣುಗಳಿಗೆಲ್ಲ ಹಾಕ್ಬೇಕಲ್ಲ ನಾವು ಈ ಸೂರ್ಯನ ಬಿಲ್ಲೆ ಚಂದ್ರನ ಬಿಲ್ಲೆ, ಅದು ಬೇರೆ ಕಲೆಕ್ಷನ್ ಬಲೆ ಬೋಸನಾಗಿತ್ತು. ಅದಕ್ಕೆ ಅವನ್ನು ಎಲ್ಲ ಎತ್ತಾಕೊಂಡೆ. ಇವೆಲ್ಲ ಸೆಟ್ಗಳು ಬೇರೆ ಬಾಡಿಗೆಗಳಿಗೆ ಮಾತ್ರ ಅಲ್ಲ ನಿಮ್ಗೂ ಬೇಕಾದ್ರೆ ಸೇಲ್ಗೂ ಬೇಕಾದ್ರೆ ಕೊಡ್ತೀನಿ. ಏನಾರ ಬೇಕಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ನಾಳೆಯಿಂದ ಡೈಲಿ ಒಂದೊಂದು ಜ್ಯುವೆಲರಿದು ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಏನಾರ ಇಷ್ಟ ಆದರೆ ಫೋನ್ ಮಾಡಿ ಬುಕ್ ಮಾಡ್ಕೊಳ್ರಿ. ನೋಡಿ ಇವ್ನು ನನ್ನ ಜೊತೆ ಕಾಮಿಡಿ ಮಾಡ್ತಾಯಿದ್ನ, ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೈಲೆಂಟಾಗಿರೋ ಅನ್ನೋಷ್ಟೊತ್ತಿಗೆ ಪಾಪ ಸೀರಿಯಸ್ ಆಗ್ಬಿಟ್ಟು ನನ್ನ ತಮ್ಮನು. ಏನು ಮಾಡೋದು, ಪರಿಚಯ ಬೇರೆ ಅಲ್ಲ, ಅದಕ್ಕೆ ಕಾಮಿಡಿ ಮಾಡ್ತೀನಿ. ತಕ್ಕಂತ ಬಿಲ್ ಗಗನಕ್ಕೆ ಮುಟ್ಟೋಯ್ತು. ಅದಕ್ಕೆ ಇನ್ನೂ ಸ್ವಲ್ಪ ತಿದ್ರೆ ಇನ್ನೂ ಬಿಲ್ ಮಾಡಿಬಿಡ್ತೀನಿ ಅಂದ್ಬಿಟ್ಟು, ಬಿಲ್ ಎಷ್ಟಾಯ್ತು ಅಂತ ಮಾತ್ರ ಕೇಳಬೇಡ್ರಿ, ನನ್ನ ಜೊತೆ ನಿಮ್ಮ ಕಣ್ಣುಗಳು ತಿರ್ಗೋತೈತೆ. ಆಯಿತು ಮುಗಿದೋಯ್ತು ಇನ್ನು ಹೋಗೋಣ ಅಂತ ರಿಟರ್ನ್ ಕ್ಯಾಬ್ ಬುಕ್ ಮಾಡ್ಕೊಂಡೆ, ಅಂದರೆ ಆಟೋ ಬುಕ್ ಮಾಡಿದ್ನೆ. ಯಾಕಂದರೆ ಆಲ್ರೆಡಿ ಟಯರ್ಡ್ ಬೇರೆ ಆಗೋಗಿದ್ನೆ. ಅದಕ್ಕೆ ನಮ್ಮ ಏರಿಯಾವರೆಗೆ ಆಟೋ ಬುಕ್ ಮಾಡ್ಕೊಂಡೆ. ಆ ಆಟೋ ಡ್ರೈವರನ್ನು ಎಷ್ಟು ಒಳ್ಳೆಯವನಂದರೆ, ನಾನು ಬೇರೆ ಟಯರ್ಡ್ ಆಗಿದ್ನಲ್ಲ ನೋಡ್ಬಿಟ್ಟು, ಮೇಡಮ್ ಅವರೇ ನನಗೂ ಟೀ ಕುಡಿಬೇಕು ಅನಿಸ್ತೈತೆ, ನಿಮ್ಮ ಏರಿಯಾ ಬೇರೆ ದೂರ ಐತೆ, ನಿಮಗೂ ಟೀ ತಂದು ಕೊಡ್ತೀನಿ ಇಲ್ಲೇ ಕೂತಿರ್ರಿ ಅಂತ ಹೇಳ್ಬಿಟ್ಟು ಪಾಪ ಆ ಹೆಣ್ಣು ಅನ್ಕೊಂಡು ಟೀ ತಂದು ಕೊಟ್ಟು ಬಂದು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ದೆ. ಅದೇನೋ ನನ್ನ ಅದೃಷ್ಟನೋ ಏನೋ ನನಗೆ ಗೊತ್ತಿಲ್ಲ, ಎಲ್ಲೋದ್ರೂ ನಂಗೆ ತಿನ್ನೋಕೆ ಕುಡಿಯೋಕೆ ಮಾತ್ರ ಕೊರತೆ ಇರಲ್ಲ. ಯಾಕಂದರೆ ಎಲ್ಲರೂ ನನಗೆ ಫ್ರೆಂಡ್ಸು ಫ್ಯಾಮ್ಲಿ ಥರ ಆಗ್ಬಿಡ್ತಾರೆ ಎಲ್ಲೋದ್ರೂ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ನಾಳೆಯಿಂದ ಒಂದೊಂದೇ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಒಡವೆಗಳದು. ಯಾರಿಗೇನು ಬೇಕೋ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.